ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 30ನೇ ವಾಕ್ಯ. ಆತನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು ಅಂದನು. ಯೇಸುಸ್ವಾಮಿ ತನ್ನ ಸೇವೆಯನ್ನು ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ಯೇಸುಸ್ವಾಮಿಯನ್ನು ಸೇವೆಗಾಗಿ ಇಂಟ್ರಡ್ಯೂಸ್ ಮಾಡಿದವನು ಸ್ನಾನಿಕನಾದ ಯೋಹಾನ. 6 ತಿಂಗಳ ಒಂದು ವ್ಯತ್ಯಾಸ ಇವರ ವಯಸ್ಸಲ್ಲಿದೆ. ಯೋಹಾನನು ತನ್ನ ಸೇವೆಯನ್ನು ಆರಂಭ ಮಾಡಿ ಯೇಸುವಿನ ಕುರಿತಾಗಿ ಸಾಕ್ಷಿಯನ್ನು ಕೊಡ್ತಾನೆ. ನಾನು ಕ್ರಿಸ್ತನಲ್ಲ, ನನ್ನ ಹಿಂದೆ ಒಬ್ಬ ಬರ್ತಾನೆ, ಆತನ ಕೆರೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. 1ನೇ ಅಧ್ಯಾಯ ಅದರ 19ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅದರ ಹೆಡ್ಡಿಂಗಲ್ಲಿ ಓದ್ತೀವಿ, ಸ್ನಾನಿಕನಾದ ಯೋಹಾನನು ಯೇಸುವಿನ ವಿಷಯವಾಗಿ ಸಾಕ್ಷಿ ಹೇಳಿತು. ಯೇಸು ಸ್ವಾಮಿ ಅದರ 34ನೇ ವಾಕ್ಯ ಹೇಳುತ್ತೆ, ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ. ಹೀಗೆ ತನ್ನ ಸೇವೆಯ ಒಂದು ವಿಷಯದಲ್ಲಿ ತಾನು ಹೇಳ್ತಾನೆ, ನಾನಲ್ಲ ಕ್ರಿಸ್ತನು, ನನ್ನ ಹಿಂದೆ ಒಬ್ಬ ಬರ್ತಾನೆ, ಆತನೇ ಕ್ರಿಸ್ತನು. ಯಾಕೆಂದರೆ ಇಸ್ರಾಯೇಲರು ಕ್ರಿಸ್ತನನ್ನು ಅಥವಾ ಮೆಸ್ಸಿಯನನ್ನು ಕಾಯ್ತಾ ಇದ್ದಾರೆ. ಆಗ ತಾನು ಮೆಸ್ಸಿಯನಲ್ಲ ಅಂತ ಹೇಳ್ತಾನೆ. ಇದಾದ ಮೇಲೆ ಇಬ್ಬರೂ ಪ್ಯಾರಲಲ್ ಆಗಿ ಸೇವೆ ಮಾಡ್ತಾ ಇದ್ದಾರೆ. ಆದರೆ ಮುಂದೆ ನಾವು ಬರಬೇಕಾದ್ರೆ 3ನೇ ಅಧ್ಯಾಯದಲ್ಲಿ ಬಂದಾಗ ಅಲ್ಲಿ ಯೇಸು ತನ್ನ ಶಿಷ್ಯರೊಡನೆ ಅಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಸ್ತಾ ಇದ್ದಾರೆ. ಯೂದಾಯದಲ್ಲಿ ಯೋಹಾನನು ಸಹ ಐನೋನ್ ಎಂಬ ಸ್ಥಳದಲ್ಲಿ ದೀಕ್ಷಾಸ್ನಾನ ಮಾಡಿಸ್ತಾ ಇದ್ದಾರೆ. ಈಗಿರುವಂತಹ ಸಮಯದಲ್ಲಿ ಪ್ಯಾರಲಲ್ ಆಗಿ ಇಬ್ಬರ ಸೇವೆಯೂ ಸಹ ನಡೀತಾ ಇದೆ. ಯೋಹಾನನ ಸೇವೆ ಒಂದು ಭಾಗದಲ್ಲಿ, ಯೇಸುವಿನ ಸೇವೆ ಇನ್ನೊಂದು ಭಾಗದಲ್ಲಿ. ಆ ಯೋಹಾನನು ದೀಕ್ಷಾಸ್ನಾನ ಮಾಡಿಸ್ತಾ ಇದ್ದಾರೆ, ಯೇಸು ತನ್ನ ಶಿಷ್ಯರೊಂದಿಗೆ ಸೇರಿ ದೀಕ್ಷಾಸ್ನಾನ ಮಾಡಿಸ್ತಾ ಇದ್ದಾರೆ. ಈಗ 2 ಸೇವೆಗಳು ಪ್ಯಾರಲಲ್ ಆಗಿ ನಡೀತಾ ಇರಬೇಕಾದ್ರೆ ಅಲ್ಲಿ 26ನೇ ವಾಕ್ಯದಲ್ಲಿ ಓದ್ತೀವಿ, 3:26. ಆಗ ಅವರು ಯೋಹಾನನ ಬಳಿಗೆ ಬಂದು ಅವನಿಗೆ, ಗುರುವೇ, ಯೋರ್ದಾನ್ ಹೊಳೆಯ ಆಚೆ ನಿನ್ನ ಬಳಿಯಲ್ಲಿದ್ದ ಒಬ್ಬ ಮನುಷ್ಯನ ವಿಷಯದಲ್ಲಿ ನೀನು ಸಾಕ್ಷಿ ಕೊಟ್ಟಿಯಲ್ಲ, ಅವನು ಸ್ನಾನ ಮಾಡಿಸುತ್ತಾನೆ, ಅವನ ಬಳಿಗೆ ಎಲ್ಲರೂ ಹೋಗುತ್ತಾರೆ. ಅದರ ಅರ್ಥ ಏನಾಗಿದೆ, ಈಗ ಯೋಹಾನನ ಬಳಿಗೆ ಬರ್ತಾ ಇದ್ದಂತಹ ಜನರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಯೇಸುವಿನ ಬಳಿಗೆ ಹೋಗ್ತಾ ಇರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಯೋಹಾನನ ಬೋಧನೆಗಿಂತ ಯೇಸುವಿನ ಬೋಧನೆ ಡಿಫ್ರೆಂಟ್ ಆಗಿತ್ತು. ಯೋಹಾನನು ಸ್ವಲ್ಪ ಕೋಪದಿಂದ ಮಾತನಾಡ್ತಾನೆ, ಸರ್ಪ ಜಾತಿಯವರೇ ಎಂಬುದಾಗಿ ಮಾತಾಡ್ತಾನೆ. ಆದರೆ ಯೇಸು ಆ ಜನರೊಂದಿಗೆ ಒಡನಾಡುವಾಗ ಆ ರೀತಿ ಮಾತಾಡ್ತಿರಲಿಲ್ಲ. ಕನಿಕರದಿಂದ, ಕರುಣೆಯಿಂದ, ಇಂಪಾದ ಮಾತುಗಳಿಂದ ಯೇಸು ಮಾತಾಡ್ತಾ ಇದ್ರು. ಯೋಹಾನನು ಡಿಫ್ರೆಂಟ್ ಆಗಿ ಮಾತಾಡ್ತಾ ಇದ್ದ. ಆ ಸಮಯದಲ್ಲಿ ಏನಾಗ್ತಾ ಇದೆ, ಯೋಹಾನನ ಕಡೆಯಿಂದ ಜನರು ಯೇಸುವಿನ ಕಡೆಗೆ ಹೆಚ್ಚು ಆಕರ್ಷಿತರಾಗ್ತಾ ಇದ್ದಾರೆ. ಯೇಸುವಿನ ಬೋಧನೆ ಜಸ್ಟ್ ಬೋಧನೆ ಮಾತ್ರ ಆಗಿರಲಿಲ್ಲ, ಅಲ್ಲಿ ಬಿಡುಗಡೆ ಆಗಿರ್ಬೋದು, ರೋಗ ಸೌಖ್ಯ ಆಗಿರ್ಬೋದು, ದೆವ್ವಪೀಡಿತರಿಗೆ ಬಿಡುಗಡೆ ಆಗಿರ್ಬೋದು, ಈ ಥರ ಎಲ್ಲ ಕಾರ್ಯಗಳನ್ನು ಯೇಸು ಸ್ವಾಮಿಯ ಮೂಲಕ ಸಿಗ್ತಾ ಇರೋದ್ರಿಂದ ಜನ ಅಲ್ಲಿಗೆ ಹೋಗ್ತಾರೆ, ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಅಂತ ಹೇಳಿದಾಗ ಯೋಹಾನ್ ನಾವಾಗಿದ್ರೆ ಏನು ಮಾಡ್ತಾ ಇದ್ವೋ, ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದವನನ್ನು ನನ್ನ ಸೇವೆಗೆ ಕೊಡಲಿ ಹಾಕ್ಬಿಟ್ಟ, ನನಗೆ ಪ್ರಾಬ್ಲಮ್ ಆಯಿತು, ಹಾಗೆ ಹೀಗೆ ಅಂತೆಲ್ಲ ನಾವಾಗಿದ್ರೆ ಯೋಚನೆ ಮಾಡ್ತಿದ್ವಿ. ಆದರೆ ಯೋಹಾನ ಹೇಳುವಂತಹ ಒಂದು ಕಾರ್ಯ ಏನು ಗೊತ್ತಾ, 28ನೇ ವಾಕ್ಯದಲ್ಲಿ ಮತ್ತೆ ಹೇಳ್ತಾನೆ, ನಾನು ಕ್ರಿಸ್ತನಲ್ಲ, ಆತನ ಮುಂದೆ ಕಳುಹಿಸಲ್ಪಟ್ಟವನಾಗಿದ್ದೇನೆ ಎಂದು ನಾನು ಹೇಳಿದ್ದಕ್ಕೆ ನೀವೇ ಸಾಕ್ಷಿ. ಅದರ ಅರ್ಥ ಕ್ರಿಸ್ತನ ಬಳಿಗೆ ಜನ ಹೋಗಬೇಕು. ನನ್ನ ಹತ್ರ ಒಂದು ಟೆಂಪ್ರವರಿಯಾಗಿ ಬಂದಿದ್ದಾರೆ, ನಾನು ಕರ್ತನ ದಾರಿಯನ್ನು ಸಿದ್ಧ ಮಾಡುವುದಕ್ಕೆ ಬಂದವನು. ನಾನು ಕರ್ತನಲ್ಲ, ಆತನ ದಾರಿಯನ್ನು ಸಿದ್ಧ ಮಾಡುವುದಕ್ಕೆ ನಾನು ಬಂದವನೇ ವಿನಃ ನಾನು ಕ್ರಿಸ್ತನಲ್ಲ, ನಾನು ಮೆಸ್ಸಿಯನಲ್ಲ. ಹಾಗಾದರೆ ಜನ ಅಲ್ಲಿಗೆ ಹೋಗೋದ್ರಲ್ಲಿ ಆಶ್ಚರ್ಯವಿಲ್ಲ ಎಂಬುದಾಗಿ ಹೇಳಿ 30ನೇ ವಾಕ್ಯದಲ್ಲಿ ಹೇಳ್ತಾನೆ, ಆತನು ವೃದ್ಧಿಯಾಗಬೇಕು ಎಂಬುದು ನನ್ನ ಆಸೆ. ಆತನು ಜನರೊಂದಿಗೆ ಬೆರೆತು ಜನರಿಗೆ ಸಹಾಯವನ್ನು ಮಾಡಿ ಉನ್ನತನಾಗಬೇಕು ಅನ್ನೋದು ಆಸೆ, ನಾನು ಕಡಿಮೆಯಾಗಬೇಕು.
ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲೂ ಸಹ ಇದೇ ಒಂದು ಮನೋಭಾವ ನಮ್ಮಲ್ಲಿ ಉಂಟಾಗಬೇಕು. ಕ್ರಿಸ್ತನು ನನ್ನಲ್ಲಿ ದೊಡ್ಡವನಾಗಬೇಕು, ಕ್ರಿಸ್ತನು ನನ್ನಲ್ಲಿ ಉನ್ನತನಾಗಬೇಕು. ನಾನು ಎಂಬ ಒಂದು ಅಹಂ ನಮ್ಮಲ್ಲಿ ಬರಬಾರ್ದು. ನಾನು ಮಾಡಿರಬಹುದು, ನಾನು ಕಾರ್ಯಗಳನ್ನ ಮಾಡಿದಾಗ ಜಯ ಸಿಕ್ಕಿರಬಹುದು, ಆದರೆ ನಾನು ಎಂಬ ಹೆಸರು ಅಲ್ಲಿ ಬರದೆ ಕ್ರಿಸ್ತನು ನನ್ನಲ್ಲಿ ದೊಡ್ಡವನಾಗಿ ಕಾಣಿಸ್ಬೇಕು. ನಾನು ಜನರ ಮುಂದೆ ಕಾಣಿಸೋದು ಬೇಡ, ನಾನು ಜನರ ಮುಂದೆ ದೊಡ್ಡವನಾಗೋದು ಬೇಡ, ಕ್ರಿಸ್ತನು ನನ್ನಲ್ಲಿ ದೊಡ್ಡವನಾಗಿ ಕಾಣಿಸ್ಬೇಕು. ಯೋಹಾನನ್ ಹೇಳ್ತಾನೆ, ಆತನು ವೃದ್ಧಿಯಾಗಬೇಕು, ಆತನು ಏನಾಗಬೇಕು, ನನ್ನಲ್ಲಿ ಹೆಚ್ಚಾಗಬೇಕು, ನಾನು ಕಡಿಮೆ ಆಗಬೇಕು. ಸ್ನಾನಿಕನಾದ ಯೋಹಾನ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಏಸು ಯಾರು ಅಂತ ಗೊತ್ತಾಗಬೇಕು. ಈ ದಿನಗಳಲ್ಲಿ ನಾನು ಹೆಸರುವಾಸಿಯಾಗಬೇಕು ಅಂತಲ್ಲ, ನಾನು ಫೇಮಸ್ ಆಗಬೇಕು ಅಂತಲ್ಲ, ನನ್ನೊಳಗಿರುವಂತಹ ಏಸು ಫೇಮಸ್ ಆಗಬೇಕು, ನನ್ನೊಳಗಿರುವಂತಹ ಏಸುವಿನ ಆ ಸಾನ್ನಿಧ್ಯ ಫೇಮಸ್ ಆಗಬೇಕು. ಇದು ಸಗಳಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನಾನು ಕಡಿಮೆ ಆಗಬೇಕು, ನಾನು ಹೆಚ್ಚಳ ಪಡಬಾರ್ದು, ನನ್ನಲ್ಲಿ ನೀನು ಹೆಚ್ಚಿಸಲ್ಪಡಬೇಕು, ನೀನು ವೃದ್ಧಿ ಆಗಬೇಕು ಎಂಬ ಒಂದು ಮನೋಭಾವದಿಂದ ಮುಂದೆ ಹೋಗುವಂತೆ ದೇವರು ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಸಾರಿ ದೇವರೇ, ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮನ್ನು ಆಶೀರ್ವಾದ ಮಾಡಪ್ಪ. ನಮ್ಮಲ್ಲಿ ಕರ್ತನೆ, ನಾವು ಹೆಚ್ಚಿಸಲ್ಪಡುವಂಥ ರೀತಿಯಲ್ಲಪ್ಪ, ನಾವು ತಗ್ಗಿಸಲ್ಪಟ್ಟು ನೀವು ನನ್ನಲ್ಲಿ ಹೆಚ್ಚಿಸಲ್ಪಟ್ಟು ಮುಂದೆ ಸಾಗುವಂತೆ ನಮ್ಮನ್ನು ನೋಡುವವರು ನಮ್ಮನ್ನಲ್ಲ ನಿನ್ನನ್ನು ನೋಡುವಂತಹ ಒಂದು ಅನುಭವಕ್ಕಾಗಿ ನಾವು ನಮ್ಮನ್ನೇ ಸಮರ್ಪಿಸಿಕೊಡ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.